ಒಂದನೇ ಪ್ರಶ್ನೆ, ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ಎ 7, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 6. ಎರಡನೆಯ ಪ್ರಶ್ನೆ, ಅತ್ಯಂತ ಹೆಚ್ಚಿನ ಶುಂಠಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಮೂರನೆಯ ಪ್ರಶ್ನೆ, ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಕೊಠಡಿಗಳಿವೆ? ಆಪ್ಷನ್ ಎ 164, ಆಪ್ಷನ್ ಬಿ 240, ಆಪ್ಷನ್ ಸಿ 420, ಆಪ್ಷನ್ ಡಿ 340. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 340. ನಾಲ್ಕನೆಯ ಪ್ರಶ್ನೆ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದ್ದು ಯಾವಾಗ? ಆಪ್ಷನ್ ಎ 1960, ಆಪ್ಷನ್ ಬಿ 1966, ಆಪ್ಷನ್ ಸಿ 1962, ಆಪ್ಷನ್ ಡಿ 1964. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1966. ಐದನೇ ಪ್ರಶ್ನೆ, ಕನ್ನಡದ ಮೊದಲ ದೊರೆ ಯಾರು? ಆಪ್ಷನ್ ಎ ಇಮ್ಮಡಿ ಪುಲಕೇಶಿ, ಆಪ್ಷನ್ ಬಿ ಮಯೂರವರ್ಮ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಪುಲಕೇಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಯೂರವರ್ಮ. ಆರನೆಯ ಪ್ರಶ್ನೆ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಡಿ ವಿ ಗುಂಡಪ್ಪ, ಆಪ್ಷನ್ ಡಿ ಶಿವರಾಮ್ ಕಾರಂತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. ಏಳನೆಯ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಒಡೆತನದಲ್ಲಿರುವ ಕಂಪ್ಯೂಟರ್ ತಂತ್ರಾಂಶ ಯಾವುದು? ಆಪ್ಷನ್ ಎ ಆಕೃತಿ, ಆಪ್ಷನ್ ಬಿ ಬರಹ, ಆಪ್ಷನ್ ಸಿ ನುಡಿ, ಆಪ್ಷನ್ ಡಿ ಲಿಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನುಡಿ. ಎಂಟನೆಯ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಯಾರು? ಆಪ್ಷನ್ ಎ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಸಿ ವಿ ಕೃ ಗೋಕಾಕ್, ಆಪ್ಷನ್ ಡಿ ಗೋಪಾಲ್ ಕೃಷ್ಣ ಅಡಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿ ಕೃ ಗೋಕಾಕ್. ಒಂಬತ್ತನೆಯ ಪ್ರಶ್ನೆ, ನಾಟಕ ರತ್ನ ಬಿರುದಾಂಕಿತ ಕನ್ನಡಿಗ ಯಾರು? ಆಪ್ಷನ್ ಎ ಗುಬ್ಬಿ ವೀರಣ್ಣ, ಆಪ್ಷನ್ ಬಿ ಎಂ ಹಿರಣ್ಣಯ್ಯ, ಆಪ್ಷನ್ ಸಿ ಹಿರಣ್ಣಯ್ಯ, ಆಪ್ಷನ್ ಡಿ ಎಂ ವಿ ರಾಜಮ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಬ್ಬಿ ವೀರಣ್ಣ. ಹತ್ತನೆಯ ಪ್ರಶ್ನೆ, ಹಾಲು ಮತ್ತು ಮೊಟ್ಟೆ ಎರಡನ್ನೂ ಕೊಡುವ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಹರಿಯಾಲಿ, ಆಪ್ಷನ್ ಡಿ ಪ್ಲಾಟಿಪಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲಾಟಿಪಸ್.